ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ಆತ್ಮೀಯರೇ, ಇವತ್ತು ಮತ್ತೊಂದು ಹೊಸ ವಿಚಾರವನ್ನ ಎಲ್ಲರ ಎದುರಿಗೆ ಪ್ರಸ್ತಾಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಆತ್ಮೀಯರೇ, ಈಗ ಅತ್ಯಂತ ಖುಷಿಯಿಂದ ನಾವು ಸಂಭ್ರಮದಿಂದ ಸಡಗರದಿಂದ ಈ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡಿದ್ವಿ. ಎಲ್ಲರೂ ಸಾಕಷ್ಟು ಪರ್ಚೇಸ್ಗಳನ್ನು ಮಾಡಿದ್ವಿ, ಖರೀದಿಗಳನ್ನು ಮಾಡಿದ್ವಿ. ಅದೇ ಥರ ಭಯ ಭಕ್ತಿಯಿಂದ ದೇವರುಗಳನ್ನು ನಾವು ಪೂಜಿಸಿದ್ವಿ. ಆ ಮಹಾತಾಯಿ ಲಕ್ಷ್ಮಿಯನ್ನ ಕೂಡ ನಾವು ಪೂಜೆ ಮಾಡಿ, ಯಾವ ವ್ಯಾಪಾರಸ್ಥರು ತಮ್ಮ ತಮ್ಮ ಅಂಗಡಿಗಳಲ್ಲಿ ಆ ಲಕ್ಷ್ಮೀ ತಾಯಿಯ ಒಂದು ಆಗಮನಕ್ಕಾಗಿ ಸಾಕಷ್ಟು ಅದ್ಧೂರಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನ, ಅಂದರೆ ದೀಪಾವಳಿ ಹಬ್ಬದ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾವು ಆಚರಣೆಯನ್ನ ಮಾಡಿದ್ವಿ. ಅದೇ ತರಹ ಮತ್ತೆ ಶಾಲೆಗಳು ಪ್ರಾರಂಭ ಆಗಿವೆ. ಮಕ್ಕಳು ಶಾಲೆಗೆ ಕೂಡ ಹೋಗ್ಬೇಕು. ಹಬ್ಬದ ಗುಂಗಿನಲ್ಲಿ ಮಕ್ಕಳು ಶಾಲೆಯನ್ನ ತಪ್ಪಿಸ್ತಾ ಇರ್ತಾರೆ. ಅವ್ರಿಗೆ ಶಾಲೆ ತಪ್ಪಿಸಿದಂತೆ ಹೇಳಿ ಎಲ್ಲರೂ ಮಕ್ಕಳನ್ನ ಮತ್ತೆ ಪುನಃ ಶಾಲೆಗೆ ಕಳಿಸುವಂತ ಒಂದು ಸಾಹಸನೇ ಅನ್ಕೊಳ್ಳಿ. ಅದೊಂದು ಆ ಸಾಹಸವನ್ನ ಮಾಡಿ ನಮ್ಮ ಮಕ್ಕಳನ್ನ ಶಾಲೆಗೆ ಹೋಗುವಂತೆ ನೋಡ್ಕೊಳ್ಳೋಣ ಅಂತ ಹೇಳ್ತಾ, ಅದೇ ತರ ನೋಡಿ, ವಾತಾವರಣದಲ್ಲಿ ಏನೇನೋ ಬದಲಾವಣೆಗಳು ಕಾಣ್ತಾ ಇವೆ. ಯಾಕೆ ಅಂತಂದ್ರೆ, ಮಳೆ ಮುಗಿದು ಚಳಿ ಬರಬೇಕಾದ ಸಮಯದಲ್ಲಿ ಇನ್ನೂ ಕೂಡ ಮಳೆ ಆಗ್ತಾ ಇದೆ. ಇದು ಪ್ರಕೃತಿಯ ವಿಕೋಪ. ಆ ಪ್ರಕೃತಿ ಯಾಕೋ ನಮ್ಮ ಮೇಲೆ ಮುನಿದಿದೆ ಅಂತ ಅನಿಸ್ಕೋಬಹುದು. ಇದರಿಂದನೂ ಕೂಡ ನಾವು ಮತ್ತು ನಮ್ಮ ಮಕ್ಕಳು ಜಾಗೃತೆಯಿಂದ ಇರಬೇಕು. ಅದ್ರ ಕಡೆ ಕೂಡ ಸ್ವಲ್ಪ ನಾವು ಲಕ್ಷ್ಯ ಕೊಡೋಣ. ಅದೇ ತರ ಪ್ರತಿ ಸಾರಿಯಂತೆ ಈ ಸಾರಿನೂ ಕೂಡ ತಮ್ಮೆಲ್ಲರ ಎದುರಿಗೆ ಒಂದು ಹೊಸ ವಿಚಾರವನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಅದು ಏನು ಅಂತಂದ್ರೆ, ಬಂಧುಗಳೇ, ಸಾಕಷ್ಟು ಜನರಿಗೆ ಗೊತ್ತಿಲ್ಲ, ಒಂದು ಪೌರಾಣಿಕವಾದಂಥ ಕಥೆ ಉಂಟು. ಅದು ಯಾವುದು ಅಂದ್ರೆ ಕಚ ದೇವಯಾನಿ ಅನ್ನುವಂಥ ಕಥೆ. ಇದು ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಯಾರಿದು ಕಚ, ಯಾರಿದು ದೇವಯಾನಿ, ಏನಿದ್ರ ಕಥೆ ಅರ್ಥ ಅಂತೇಳಿ ವಿಚಾರ ಮಾಡ್ಕೋತಾ ಹೋದಾಗ, ಆತ್ಮೀಯರೇ, ಕಚ ಅನ್ನುವಂಥ ವ್ಯಕ್ತಿ ಬೃಹಸ್ಪತಿಗಳ ಶಿಷ್ಯ. ಇವನು ಬೃಹಸ್ಪತಿಗಳ ಶಿಷ್ಯ, ಸಕಲ ವಿದ್ಯಾ ಪಾರಂಗತನಾದಂಥ ವ್ಯಕ್ತಿ ಈ ಕಚ. ದೇವಾನುದೇವತೆಗಳಲ್ಲಿ ಸಕಲ ವಿದ್ಯಾ ಪಾರಂಗತನಾದಂಥ ವ್ಯಕ್ತಿ ಈ ಕಚ ಇರ್ತಾನೆ. ಎಲ್ಲಾ ವಿದ್ಯೆಗಳನ್ನ ಕಲಿತಾನೆ. ಎಲ್ಲ ಋಷಿ ಮುನಿಗಳಲ್ಲಿ ಗೊತ್ತಿರತಕ್ಕಂಥ ವಿದ್ಯೆ ಇವನಿಗೆ ಗೊತ್ತಿರ್ತದೆ. ಎಲ್ಲ ವಿದ್ಯೆಯಲ್ಲಿ ಪಾರಂಗತನಾಗಿ ಮೇಲ್ಗಡೆ ಸ್ವರ್ಗಲೋಕ ಅಂದ್ರೆ ದೇವಲೋಕದಲ್ಲಿ ಹೋಗಿ ದೇವತೆಗಳ ಜೊತೆ ಕುಳಿತಾಗ ಎಲ್ಲಾ ದೇವತೆಗಳು ಇವನನ್ನು ಕುರಿತು ಕೇಳ್ತಾರೆ, ಅಯ್ಯ, ಎಲ್ಲ ವಿದ್ಯೆಗಳನ್ನ ಕಲ್ತು